ಸಂಪದ ಯೋಜನೆಯನ್ನು 2021ರಲ್ಲಿ ಪ್ರಾರಂಭ ಮಾಡಿದರು. ಒಟ್ಟು ಬಜೆಟ್ ಎಸ್ಟಿಮೇಟ್ 20,050 ಕೋಟಿಯನ್ನು ಇದಕ್ಕೆ ಇಟ್ಕೊಂಡು 25-26ರವರೆಗೆ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡಬೇಕು ಅನ್ನುವಂಥ ಯೋಚನೆ. ಇದರಲ್ಲಿ ಸಸ್ಟೈನೇಬಲ್ ಫಿಶರೀಸ್ ಹೆಚ್ಚಿನ ಪ್ರೊಡಕ್ಟಿವಿಟಿ ಆಗಬೇಕು ಮತ್ತು ಫಿಶರ್ಮೆನ್ ಕಮ್ಯುನಿಟಿಗೆ ಇನ್ಕಮ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯೋಚಿಸಿರುವಂಥದ್ದು. ನಮ್ಮ ಪ್ರಧಾನಮಂತ್ರಿಗಳು ಕಳೆದ 10-11 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಕೃಷಿಕರ ಆದಾಯ ದ್ವಿಗುಣಗೊಳಿಸಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸವನ್ನು ಮಾಡಿದರು. ಆ ದೃಷ್ಟಿಯಿಂದ ಪಾಲಿಸಿ ರಿಫಾರ್ಮ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಜೋಡಿಸಿಕೊಂಡು ಕೆಲಸವನ್ನು ಮಾಡಬೇಕು. ಕೃಷಿಕರು ಅಂತ ಹೇಳಿಕೊಂಡಿದ್ರೆ ಮೀನುಗಾರರನ್ನು ಕೂಡ ಅವರು ಕೃಷಿಕರಂತೆ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿಯೂ ಅಭಿವೃದ್ಧಿ ಆಗಬೇಕು, ನಿಮ್ಮ ಒಟ್ಟು ಇನ್ಕಮ್ ದ್ವಿಗುಣಗೊಳಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಈ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಖಾಂತರ ಆಗಿದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು. ಒಟ್ಟು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಈಗ ಶಂಕುಸ್ಥಾಪನೆ ಮಾಡ್ತಾ ಇರುವಂತ ಈ ಬಂದರು, ಮೀನುಗಾರಿಕೆ ಬಂದರಿನ ಜೊತೆಗೆ ನಮ್ಮ ಕುಳಾಯ್ನ ಫಿಶಿಂಗ್ ಹಾರ್ಬರ್ಗೆ 196.51 ಕೋಟಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಸೆಂಟ್ರಲ್ ಶೇರ್ ಒಟ್ಟು 186.68 ಕೋಟಿ ಇದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಹೇಳಬೇಕು. NFPA ಮತ್ತು ಕೇಂದ್ರ ಸರ್ಕಾರದ MOPSW ಅಂದರೆ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ನ ಕಡೆಯಿಂದ ಒಟ್ಟು 186 ಕೋಟಿ, 196 ಕೋಟಿಯಲ್ಲಿ 186 ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಮತ್ತು 10 ಕೋಟಿ ರಾಜ್ಯ ಸರ್ಕಾರದ್ದು ಕೂಡ ಅದರಲ್ಲಿ ಜೋಡಣೆ ಆಗಿದೆ ಅನ್ನುವಂಥದ್ದನ್ನು NFPA ಕೇಂದ್ರ ಸರ್ಕಾರ ಹೇಳಿದೆ. NFPA ಮತ್ತು MOPSW, NFPA ಮತ್ತು ಮಿನಿಸ್ಟ್ರಿ ಆಫ್